ಸಾಮಾನ್ಯವಾಗಿ ಹನಿ ಟ್ರ್ಯಾಪ್ ಬಲೆಗೆ ಬಿದ್ದವರು ಸಮಾಜದ ಅವಮಾನ ಭಯದಿಂದ ಮೌನವಾಗ್ತಾರ. ಆದರೆ ಸಕಲೇಶಪುರದ ಪ್ರಾಂಶುಪಾಲ್ ಜುಲ್ಫಿಕರ್ ಅಹಮದ್ ಮೌನವಾಗಲಿಲ್ಲ. ಬೆದರಿಕೆ, ಅವಮಾನ, ಸುಳ್ಳು ಆರೋಪಗಳಿಗೆ ಬೆದರಲಿಲ್ಲ, ಬಗ್ಲಿಲ್ಲ. ನಕಲಿ ಇನ್ಸ್ಟಾಗ್ರಾಂ ಖಾತೆಯಿಂದ ಬಂದ ನಿತ್ಯ ಬೆದರಿಕೆ ಸಂದೇಶಗಳು, ಹಣ ಸುಲಿಗೆ ಮಾಡಲು ನಡೆದ ಪ್ರಯತ್ನಗಳು, ಹೆಣ್ಣು ಮಕ್ಕಳಿಗೆ ಕಿರುಕುಳ ನೀಡಿದ್ದಾನೆಂಬ ಸುಳ್ಳು ಆರೋಪಗಳು, ಈ ಎಲ್ಲಕ್ಕೂ ಮಣಿಯದೆ ಧೈರ್ಯದಿಂದ ನಿಂತ ಪ್ರಾಂಶುಪಾಲ ಅವರು ಕೇವಲ ಪೊಲೀಸರಿಗೆ ದೂರು ಕೊಟ್ಟವರಲ್ಲ, ಸಮಾಜದ ಮುಂದೆ ನಿಂತು ಹನಿ ಟ್ರ್ಯಾಪ್ಗೆ ಹೆದರಬೇಡಿ ಎಂದು ಘೋಷಿಸಿದ ಶಿಕ್ಷಕರು. ಫೇಸ್ಬುಕ್ನಲ್ಲಿ ಬ್ಲ್ಯಾಕ್ಮೇಲ್ನ ಸಂದೇಶಗಳನ್ನು ಹಂಚಿಕೊಂಡು ನೈತಿಕತೆಯೇ ಶಕ್ತಿ ಎಂಬ ಪಾಠವನ್ನು ಜನರಿಗೆ ಬೋಧಿಸಿದರು. ಅವರ ಧೈರ್ಯ ವಿದ್ಯಾರ್ಥಿಗಳಿಗೆ ಒಂದು ಪಾಠ, ಯುವಕರಿಗೆ ಒಂದು ಬದುಕಿನ ದಾರಿ, ಸಮಾಜಕ್ಕೆ ಕಣ್ಣು ತೆರೆಯುವ ಎಚ್ಚರಿಕೆ. ಈ ಪ್ರಕರಣ ಕಾನೂನು ಹಾದಿಯಲ್ಲೂ ಮಹತ್ವ ಪಡೆದಿದೆ. ಭಾರತೀಯ ದಂಡ ಸಂಹಿತೆ 384, 385, 507, 509ನೇ ಸೆಕ್ಷನ್ಗಳು, ಮಾಹಿತಿ ತಂತ್ರಜ್ಞಾನ ಕಾಯ್ದೆಯ 66A, 66E, 67ನೇ ಸೆಕ್ಷನ್ಗಳು ಬ್ಲ್ಯಾಕ್ಮೇಲ್ ಅನ್ನ ಕಾನೂನಿನ ಕಟಕಟೆ ಹಿಂದೆ ಕೂರಿಸಬಲ್ಲ ಶಕ್ತಿಯನ್ನ ಹೊಂದಿವೆ. ಆದರೆ ಕಾನೂನು ಕ್ರಮಕ್ಕಿಂತಲೂ ಹೆಚ್ಚಾಗಿ ಈ ಪ್ರಕರಣ ಸಮಾಜಕ್ಕೆ ನೀಡಿದ ಸಂದೇಶ ದೊಡ್ಡದು. ಅನೈತಿಕ ಶಕ್ತಿಗಳ ಮುಂದೆ ತಲೆಬಾಗಬೇಡಿ, ಭಯಕ್ಕಿಂತ ಬಲಿಷ್ಠ ನೈತಿಕತೆಯೊಂದಿಗೆ ನಿಲ್ಲಿ ಎಂದು. ಇದು ಸಕಲೇಶಪುರದಲ್ಲಿ ಜನರು ಒಟ್ಟಾಗಿ ಹೇಳ್ತಿದ್ದಾರೆ. ಪ್ರಾಂಶುಪಾಲ ಜುಲ್ಫಿಕರ್ ಅಹಮದ್ ನಿಮ್ಮ ಜೊತೆ ಇಡೀ ಸಮಾಜ ನಿಂತಿದೆ. ಸ್ಥಳೀಯ ಹಾಗೂ ನಿಖರ ಸುದ್ದಿಗಾಗಿ ಸಬ್ಸ್ಕ್ರೈಬ್ ಆಗಿ ಬೇಮಾ ವಿಜಯ ಡಿಜಿಟಲ್ ಯೂಟ್ಯೂಬ್ ಚಾನೆಲ್ ಹಾಗೂ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಕ್ಷಣ ಕ್ಷಣದ ಅಪ್ಡೇಟ್ಗಳನ್ನು ಪಡೆದುಕೊಳ್ಳಿ.